ಗುಡ್ ಮಾರ್ನಿಂಗ್. ಟೈಮ್ ಇವತ್ತು 3:19. ನಾನು ಐ ಆಮ್ ಆನ್ ಮೈ ವೇ ಟು ಗೋವಾ. ಮಡ್ಗಾಂವ್ ಹೋಗೋಣ ಅಂತ ಇದ್ದೇವೆ. ಬಟ್ ಯಾಕಂತ ಹೇಳಿದರೆ ನಮ್ಮ ಒಂದು ಗಾಡಿ ಅಪಘಾತಕ್ಕೆ ಈಡಾಗಿದ್ದ ಕಾರಣದಿಂದ ಅದು ಗೋವಾದ ಟೊಯೋಟಾ ಶೋರೂಮಲ್ಲಿತ್ತು. ಸೊ ಅದು ಏನಾಗಿದೆ ಅಂತ ನೋಡೋಕ್ಕೆ ಒಂಚೂರು ಚೆಕ್ ಮಾಡೋಕ್ಕೆ ಈ ವ್ಲಾಗನ್ನು ಮಾಡ್ತಿದ್ದೀನಿ. ವೆಯ್ಟ್ ಗೋವಾ ಯಾಕೆ ಹೋಗ್ತಾರೆ ಹೇಳಿ? ಗಮ್ಮತ್ ಮಾಡೋಕ್ಕೆ, ಮಜಾ ಮಾಡೋಕ್ಕೆ, ಎಣ್ಣೆ ಹೊಡೆಯೋಕ್ಕೆ ಅಂತೂ ಇಂತೂ ಜಸ್ಟ್ ಫಾರ್ ಫನ್. ಬಟ್ ನಾನಂತೂ ಜವಾಬ್ದಾರಿ ಮೇಲೆ ಹೋಗ್ತಾ ಇದ್ದೇನೆ. ಸೊ ವಿ ಆರ್ ನಾಟ್ ದ ಸೇಮ್ ಬ್ರೋ. ಸೊ ಏನಂತ ಹೇಳಿದರೆ ನಮ್ಮ ಟ್ರಾವೆಲರಲ್ಲಿ ಹೋಗ್ತಾ ಇದ್ದೇವೆ. ಗಮ್ಮತ್ ನೋಡಿ, ಇವ್ರು ನೋಡಿ ನಮ್ಮ ಸಿದ್ದಪ್ಪಣ್ಣ ಫುಲ್ಲು ಜಿಗಿಮಿಗಿ ಮಾಡ್ತಾ ಲೈಟಿಂಗ್ ಎಲ್ಲ ಹೆವಿ ಮಾಡಿಫಿಕೇಶನ್ ಗುರು ಇವರು. ಅದೇ ಅಲ್ಲಿ ಗೋವಾದಲ್ಲಿ ಒಂದು ಮದುವೆ ಫಂಕ್ಷನ್ ಇದೆ, ಅದಕ್ಕೋಸ್ಕರ ನಮ್ಮದು ಲೈಕ್ ಪ್ರೈವೇಟ್ ಗಾಡಿನ ಲೈಕ್ ವಿ ಹ್ಯಾಡ್ ಸೆಂಟ್ ಇಟ್ ಫಾರ್ ಏನು ಹೇಳ್ತಾರೆ ನಮ್ಮ ಗುರ್ತದವರು, ಅದಕ್ಕೋಸ್ಕರ ಸೆಲ್ಫ್ ಡ್ರೈವ್ಗೋಸ್ಕರ ನಾವು ಅವರಿಗೆ ಕೊಟ್ಬಿಟ್ಟಿದ್ವಿ. ಬಟ್ ಅವ್ರು ಏನು ಮಾಡಿದರು, ಗೋವಾದಲ್ಲಿ ಹೋಗೋಗೆ ಯಾರೋ ಒಬ್ಬ ಬಂದು ತಾಕ್ಸ್ಬಿಟ್ಟಂತೆ. ಸೊ ಲೆಟ್ಸ್ ಗೋ, ನಮ್ಮ ಟಿ ಸಿದ್ದಪ್ಪಣ್ಣ ಒಟ್ಟಿಗೆ ಗೋವಾಕ್ಕೆ ಹೋಗೋಣ. ಬ್ಯಾಗ್ ಇಡುವ. ಗುಡ್ ಮಾರ್ನಿಂಗ್ ಸಿದ್ದಪ್ಪಣ್ಣ. ನಿಮ್ಮದು ಯೂಟ್ಯೂಬಿಗೆ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೇವೆ? ಈಗ ನಾವು ಗೋವಾಕ್ಕೆ ಹೋಗ್ತಾ ಇರೋದು ಇಲ್ಲಿಂದ 350 ಕಿಲೋಮೀಟರ್. 350ಯಾ? ಹೆವಿ ಜರ್ನಿ ಆಯ್ತಲ್ಲ. ಸೊ ಗೈಸ್, ಮನೆಯಿಂದ ಹೊರಟಿದ್ದೇವೆ. ಹೋಗ್ತಾ ಇನ್ನೂ ಅಪ್ಡೇಟ್ ಕೊಡೋಣ. ಅದಕ್ಕೆ ಹೋಗಿದ್ದಲ್ಲ ಮತ್ತೆ ಸಿದ್ದಪ್ಪಣ್ಣ ಒಂದು ರೌಂಡ್ ಚಹಾ ಆಯ್ತಲ್ಲ, ಚಹಾ ಕುಡಿದ್ವಿ. ಅದು ನ್ಯಾಷನಲ್ ಹೈವೇ ಅವ್ರದ್ದು ಅಥಾರಿಟಿ NHA ಹೈವೇ ಯಾವುದು? ವಿಮಲ್ ಪಾನ್ ಮಸಾಲ ಕಣಕಣದಲ್ಲೂ ಕೇಸರಿಯ ದಮ್. हीरोगिरी फू करने में नहीं, थू करने में है. विमल बोलो जुबान केसरी. So guys, we will be back in 5 minutes. ಅದನ್ನು ವಿಡಿಯೋ ನೋಡಿದ್ದೀರಾ? ಒಂದು ಹೆಂಗಸು ಕೂತ್ಕೊಂಡು ಕೂತಲ್ಲಿ ಯಾರು ಬೇಕಾದ್ರೆ ಬರ್ಸ್ಬೋದು, ಆದ್ರೆ ಫ್ಲಾಟ್ ಮಂಡೆ ಮಾಡ್ಲಿಕ್ಕೆ ತಾಕತ್ ಬೇಕು ಅಂತ ಹೇಳ್ತಾಳೆ. ಕೈ ಆಡಿಸಿ ಫ್ಯೂಲ್ ಸ್ಟಾಪ್ ಅಲ್ಲ ಇವಾಗ ಡೀಸೆಲ್ ಹಾಕ್ತಾ ಇದ್ದೆವು. ಫುಲ್ ಮಾಡಿ ಆಯ್ತು. ಅಂಕೋಲ ಬಂದಿತ್ತು. ಅಂಕೋಲ ರೈಟ್ ನೌ ಟೈಮ್ ಇಸ್ 6 o'clock. ಹೊರಟದ್ದು 3:20ಕ್ಕೆ. 3 ತಾಸಲ್ಲಿ ಅಂಕೋಲ ಬಂದಿದ್ದೇವೆ. ಅಲ್ಲಿ ಚಂದ್ರ ಇದ್ದಾನೆ. ಹಾಗೆ 24/7 ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್. ಇಲ್ಲಿ ಬಂದು ಫ್ಯೂಲ್ ಅಪ್ ಫುಲ್ ಟ್ಯಾಂಕ್ ಎಷ್ಟಾಗ್ತದೆ ನೋಡೋಣ. ಇಲ್ಲಿಗೆ ಕರ್ನಾಟಕದ ಟೋಲ್ ಎಂಡು. ಕರ್ನಾಟಕದ್ದು ಲಾಸ್ಟ್ ಟೋಲ್ ಫ್ರಮ್ ನಾರ್ತ್ ಸೈಡ್. ಹಿಂದೆ ನಿಲ್ಲ ಅಂತ ಹೇಳ್ತಿದ್ದ. ಹಿಂದೆ ಬಾ, ಹಿಂದು ಕ್ಯಾವಮ್ಮ ಬೋಲೋ ಬಾ. ಅದು ಇಲ್ಲಿದ್ರೆ ನಮ್ದು ಅವ್ರದ್ದು ಬ್ಲ್ಯಾಕ್ ಲಿಸ್ಟ್ ಗೊತ್ತಾಯ್ತಾ? ಆಚೆದಾಗ ಬನ್ನಿ ಅಂತ ಹೇಳ್ತಿದ್ದ ಅವ. ನೀವು ಇಲ್ಲಿ ಬ್ಲ್ಯಾಕ್ ಲಿಸ್ಟ್ ಅಂತೆ. ಹೌದಾ? ಸೊ ಟಾಲಲ್ಲಿ ಬ್ಲ್ಯಾಕ್ ಲಿಸ್ಟ್ ಆದವಾಗ ಅದರದ್ದು ರೇಂಜಲ್ಲಿ ಕೆಲವು ಟೈಮ್ ನಾವು ಸಿಕ್ಕಿ ಬೀಳೋ ಚಾನ್ಸಸ್ ಉಂಟು. ನಮ್ಮದು ಕಟ್ಟಾಗಿ ಅವ ಮುಂದೆ ಓಡಿ ಹೋಗ್ಲಿಕ್ಕೆ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನಮ್ಮನ್ನು ಈಚೆದಕ್ಕೆ ಹಾಕ್ತಿದ್ದಾರೆ, ಈಚೆ ಟೋಲ್ ಸೆಕ್ಷನಿಗೆ. ಸೊ ಅವನ ದುಡ್ಡು ಕಟ್ಟಲಿಲ್ಲ, ನಮ್ಮದು ದುಡ್ಡಲ್ಲಿ ಮುಂದೆ ಹೋಗ್ಬಾರ್ದಂತ ಹೀಗೆ ಕತೆ. ವೆರಿ ನೈಸ್. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅವ ಸಿಗ್ನಲ್ ಕೊಟ್ಟು ನಮ್ಗೆ ಹೇಳಿದ್ದಕ್ಕೆ ಪಾಸ್ ಆಯಿತು. ಅವನಿಗೆ ದೇವರು ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಚೆನ್ನಾಗಿಟ್ಟಿರಲಿ. ನಮ್ಮ ದುಡ್ಡು ಒಂದು ಉಳಿಸ್ದ. ಸೊ ಕಾರವಾರ ಅಲ್ಲ ಇದು ಪ್ಲೇಸ್? ಕಾರವಾರ. ಕಾರವಾರದಲ್ಲಿ ನೇವಲ್ ಬೇಸ್
ಇಂಡಿಯನ್ ನೇವಲ್ ಬೇಸ್ ಉಂಟು. ಸೊ ಇದು ಮೇನ್ ಗೇಟ್. ಸೊ ಇಲ್ಲಿ INS ವಿಕ್ರಾಂತ್ ಮತ್ತು ಅದು ಇದೆಲ್ಲ ಬಂದು ಡಾಕ್ ಆಗೋದು ಈ ಪ್ಲೇಸಲ್ಲಿ. ಟು ದ ಲೆಫ್ಟ್ ಇದ್ರ ಬೆನ್ನ ಹಿಂದೆ ಸಮುದ್ರ ಇದೆ. ಹಾಗೆ ಇಲ್ಲಿ ಒಂದು ನೇವಲ್ ಬೇಸ್ ಮಾಡಿದ್ದಾರೆ, ವೆರಿ ಬಿಗ್ ನೇವಲ್ ಬೇಸ್ ವಿಚ್ ಇಸ್ ಇನ್ ಇಂಡಿಯಾ. ಐ ಡೋಂಟ್ ನೋ ವೆದರ್ ಇಟ್ಸ್ ಬಿಗ್ಗೆಸ್ಟ್ ಇನ್ ಇಂಡಿಯಾ, ಬಟ್ ದೊಡ್ಡದಾಗಿ ಮಾಡಿದ್ದಾರೆ. ಇಲ್ಲಿ ಅಂತವಿ ಇದೆಲ್ಲ ಕ್ವಾರ್ಟರ್ಸಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ರೈಡರ್ಸ್ ಎಲ್ಲ ಬರ್ತಾ ಇದ್ದಾರೆ. ಹಾಸ್ಪಿಟಲ್ ಮಾರ್ಕೆಟ್ ಏರಿಯಾ ಎಲ್ಲ ಫೆಸಿಲಿಟೀಸ್ ನಮ್ಮ ಸೋಲ್ಜರ್ಸಿಗೆ ಅಲ್ಲ. ಕಾರ್ಗೋ ಗೇಟ್ ಇದು ಯಾವುದು? ಕಾರ್ಗೋ ಗೇಟ್. ಏನಾದರೂ ಮೆಟೀರಿಯಲ್ ಕಾರ್ಗೋದ ಗೇಟ್ ಅಂತೆ. ಸೊ ನಮ್ಮ ದೇಶದಲ್ಲಿ ಈ ಥರದ್ದೆಲ್ಲ ಏನು ಹೇಳ್ತಾರೆ, ಹೊಸತಾಗಿ ಇಟ್ಟಿದೆ. ಪರವಾಗಿಲ್ಲ, ಅದು ಹೊಸದಾಗಿ ಏನಾದರೂ ಸೋಲ್ಜರ್ಸಿಗೆ ಏನು ಮಾಡ್ತಾರೆ ಅವಾಗ ಒಂಚೂರು ಹೆಮ್ಮೆ ಆಗುತ್ತೆ. ನಮ್ಮದು ಹಾರ್ಡ್ ಆ್ಯಂಡ್ ಟ್ಯಾಕ್ಸ್ ಮನಿ ಬೇರೆ ಯಾರಿಗೆ ಹೋದ್ರೂ ಪರವಾಗಿಲ್ಲ, ಅವ್ರಿಗೆ ಹೋದರೆ ಒಂದು ಬೇರೆನೇ ಖುಷಿ ಅಲ್ವಾ? ಹೌದೌದು. ಹಾರ್ಬರ್ ನಮ್ಮ ಕಾರವಾರ ಹಾರ್ಬರ್ ಅಲ್ಲ? ಹಾಂ, ಕಾರವಾರ ಸೂಪರ್. ಕಾರವಾರ ಪೋರ್ಟ್ ಬಂದರು. ಸಣ್ಣ ಸಣ್ಣ ಬೋಟ್ ಇತ್ತು, ಚಂದ ಹೋಗ್ತಾನೆ. ಯಾಕೆ ತೋರ್ತಿತ್ತು ಮಾರೆ? ಹಾಳಿ ರಿವರಾ? ಕ್ರೇಜಿ. ಸನ್ರೈಸ್ ನೋಡ್ರಪ್ಪ, ಕ್ರೇಜಿ. ಟ್ರಾವಲರಲ್ಲಿ ನಾವು ಸಿದ್ದೇಶಣ್ಣ ಬೋರ್ ಆಯ್ತಾ? ಇಲ್ಲಪ್ಪ ಬೋರ್. ನಾವಿದ್ದ ಪಚ್ಚ 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 ಮಾತಾಡೋಕಾಯ್ತಲ್ಲ. ಒಂದು ಅರ್ಲಿ ಮೌಂಟ್ ಲೈವ್ ಮಾಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ಹಾಂ, ಅಯ್ಯಪ್ಪ, ಟೂರಿಸ್ಟ್ ಗಾಡಿ ಆಗಿದ್ರಿಂದ ಟ್ಯಾಕ್ಸ್ ಪರ್ಮಿಟ್ ಟ್ಯಾಕ್ಸ್ ಅಂತ ಏನೋ ಇರುತ್ತೆ, ಅದನ್ನಲ್ಲಿ ತೋರಿಸ್ಕೊಂಡು ಹೋಗಬೇಕು. ನಮ್ಮ ಸಿದ್ದಪ್ಪಣ್ಣ ಹೋಗಿದ್ದಾರೆ. ಇಲ್ಲಿಂದ ಗೋವಾಕ್ಕೆ ಎಂಟ್ರಿ. ಇದೆಂತ ಈ ಪ್ಲೇಸ್? ಇದು ಕೊಲ್ಲಿಲಂ. POLIM. ಗೋವಾ. ಎಷ್ಟು ಗಂಟೆ ಮುಟ್ಟಿದ್ರಿ? ಫೈನಲಿ ಟೊಯೋಟಾ. ನೋಡೋಣ ಗಾಡಿ ಹೇಗೆ ಎಂತ ವರ್ಕ್ ಆಗಿದೆ ಅಂತ ನೋಡು. दाल बच्ची ಸಖತ್ತಿದೆ ಮಾತ್ರ, ಸಖತ್ತಿದೆ ಮಾತ್ರ. ಈಸಿಯಾ? ಸೊ ಈಗ ಕೆನಿಲ್ ವರ್ತ್
ಯಾವುದದು ರೆಸಾರ್ಟ್ ಆ್ಯಂಡ್ ಸ್ಪಾ ಇಲ್ಲಿ ಬಂದಿದ್ದೇವೆ. ಸೊ ಇಲ್ಲಿ ಏನಂತ ಹೇಳಿದರೆ ನಮ್ಮ ರಿಟರ್ನ್ ಪಿಕ್ ಮಾಡ್ಕೊಂಡು ಹೋಗೋರು ಆ್ಯಕ್ಚುಲಿ ಇಲ್ಲಿರೋದು. ಸೊ ಇದೊಂದು ದೊಡ್ಡ ರೆಸಾರ್ಟು. ಯು ಕಮ್ ಹಿಯರ್ ನಿಮಗೆ ಲೈಕ್ ಗ್ರ್ಯಾಂಡ್ ಆ್ಯಂಡ್ ಲಕ್ಸುರಿಯಸ್ ರೂಮ್ಸ್ ಎಲ್ಲ ಸಿಗುತ್ತೆ. ಸೊ ಅರೌಂಡ್ 10 to 12K ಬಜೆಟ್ ಇದ್ದರೆ ಬನ್ನಿ ಇಲ್ಲಿ, ಇಲ್ಲಾದರೆ ನಿಮ್ಮಿಷ್ಟ, ನಾನೇನು ಹೇಳಲ್ಲ. ಸೊ ಇದು ಗೋವಾದಲ್ಲಿ ಇದು ಪ್ಲೇಸ್ ಯಾವ್ದು ಮಾರ ಇದು ಮರ್ಗಾವಿಂದ ಸ್ವಲ್ಪ ಮುಂದೆ ವರ್ಣದಿಂದ ಒಳಗೆ ಒಂದು 2 ಕಿಲೋಮೀಟರ್ಸ್ ಒಳಗೆ. ಓಕೆ, 2-3 ಕಿಲೋಮೀಟರ್ಸ್. ಜೈ. ನಾನು ಬೆಳಿಗ್ಗೆಯಿಂದ ಹೊಟ್ಟೆಗೆ ಏನೂ ಹಾಕೊಳ್ಳಿಲ್ಲ. ಈ ಮನುಷ್ಯ ತಿಂದಿದ್ದಾರೆ. ನಮಗೀಗ ಮಧ್ಯಾಹ್ನ ಊಟಕ್ಕೆ ಏನು ಕೊಡ್ತಾರಾ ಇಲ್ವಾ ಅಂತ ನನಗಂತೂ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ. ಹೈವೇಲಿ ನಿಲ್ಸೋದು, ಏನು ಕೊಡ್ತಿದ್ರೆ ಸಿದ್ದೇಶಣ್ಣನ ಮಂಡೆ ತಿನ್ನೋದು ಅಷ್ಟೇ. ಅಲ್ಲ, ಹೈವೇ ನಿಲ್ಸೋದು, ಹೋಗೋದು, ಒಳ್ಳೆ ಮೀನಿರುತ್ತೆ, ಗೋವಾ ಸ್ಟೈಲ್, ಗೋವಾ ಸ್ಪೆಷಲ್ ಊಟ ಮಾಡೋದು, ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿ ಹೋಗ್ತಾ ಇರೋದು. ಕೋಳಿ ಇದ್ರೆ ಏನೂ ನಡೀತು ನನಗೆ. ಕೋಳಿ ಎಲ್ಲ ಕಡೆ ಸಿಕ್ಕುತ್ತಲ್ಲ? ಎಲ್ಲ ಸಿಗುತ್ತೆ, ಮಟನ್ ಸಿಗುತ್ತೆ. ನಮ್ಮ ಪೋರ್ಕ್ ಗಿರ್ಕೆ ಎಲ್ಲ ಬೇಡ. ಪೋರ್ಕ್ ಸಿಗಲ್ಲ, ಬೀಫ್ ಸಿಗಲ್ಲ, ಬಟ್ ಸಿಗುತ್ತೆ. ಬಟ್ ನಮಗೆ ಕೊಡಲ್ಲ. ನಿಮಗೆ ಕೊಡಲ್ಲ? ಅದಕ್ಕೆ ನಾವು ಹಿಂದೆ. ಸರಿ, ನಮ್ಮ ಅಂಬಾರಿಯ ಕಡೆಗೆ ಬಂದಿದ್ದೇವೆ. ಅಯ್ಯೋ ದೇವ್ರೆ, ನಾ ಇಲ್ಲಿ ಫ್ರಂಟಲ್ಲೇ ಕೂತ್ಕೊಳ್ತೀನಿ. ನೀವು ಬರಲಿಲ್ಲ.